ಹಲೋ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸುಷ್ಮಾ ಸಂತೋಷ್ ಮಂಡ್ಯ ಯೂಟ್ಯೂಬ್ ಚಾನಲ್. ನಾನಿವತ್ತು ತಪ್ಸಿಗೆ ಸೊಪ್ಪು ಮತ್ತು ಅವರೆಕಾಳು ಅದ್ರ ಜೊತೆ ಸ್ವಲ್ಪ ಕಿರಿಕಿರೆ ಇತ್ತು, ಸೊ ಅದನ್ನು ತೊಗೊಂಡಿದ್ದೀನಿ. ಉಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ. ಏನಪ್ಪ ಉಪ್ಪು ಸಾರು ತೋರಿಸ್ತಾ ಇದ್ದಾರೆ ಅಂತ ಇದ್ದೀರಾ, ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನಿವಾಗ ಕುಕ್ಕರ್ ಒಳಗಡೆ ಅವರೆಕಾಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ವಾಶ್ ಮಾಡಿ. ಇವಾಗ ಸಾಂಬಾರಿಗೆ ನಾವು ಎಷ್ಟು ನೀರು ಬೇಕು ಅಷ್ಟು ನಾನು ನೀರನ್ನ ಅದರೊಳಗಡೆ ಕೂಡ ಹಾಕೋತಾ ಇದ್ದೀನಿ. ಉಪ್ಸಾರು ಮತ್ತು ತಪ್ಸಿಗೆ ಸೊಪ್ಪು ಕಿರಿಕಿರೆ ಸೊಪ್ಪು ಹಾಕಿ ಉಪ್ಸಾರು ಮಾಡಿ ಚಳಿಗೂ ಅದಕ್ಕೂ ತುಂಬ ಚೆನ್ನಾಗಿರುತ್ತೆ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ನಾನು ಇವಾಗ ಅದರೊಳಗಡೆ ಹಾಕ್ಕೊತಾ ಇದ್ದೀನಿ. ಇದನ್ನು ನಾವು ಒಂದು ವಿಷಲ್ ಕೂಗ್ಸೋಣ. ಸೊಪ್ಪನ್ನ ನಾವು ಸಪ್ರೇಟಾಗಿ ಕುಕ್ಕರ್ ಕ್ಯಾಪ್ ತೆಗ್ದಾದ್ಮೇಲೆ ಕೂಗಿಸ್ಕೋಬೇಕು. ಇದು ಒಂದೇ ವಿಷಲ್ ಸಾಕು, ಯಾಕೆಂದರೆ ಕಾಳೆಲ್ಲ ಪೂರ ಬೆಂದೋಗುತ್ತೆ, ಇದು ಹಸಿ ಕಾಳಾಗಿರೋದ್ರಿಂದ. ಸೊ ನೋಡಿ, ಕುಕ್ಕರಲ್ಲಿ ನಾನು ಇವಾಗ ಇದನ್ನು ಒಂದು ವಿಷಲು ಕೂಗಿಸ್ಕೊಂಡಿದ್ದೀನಿ. ನೋಡಿ, ಮೀಡಿಯಮಾಗಿ ಕರೆಕ್ಟಾಗಿ ಬೆಂದಿದೆ ಇದು. ಇದನ್ನು ನಾನು ಖಾರಕ್ಕೆ ಅಂತ ಎತ್ತಿಕೊತಾ ಇದ್ದೀನಿ. ನಾವು ಖಾರಕ್ಕೆ ಕಾಳು ಕೂಡ ಮತ್ತು ಸಾಂಬಾರು ಕೂಡ ಹಾಕ್ತೀವಿ, ಕೆಲವು ಕಡೆ ಹಾಕಲ್ಲ. ನಾವು ಈ ಥರನೇ ಹಾಕಿ ಸಾಂಬಾರಿಗೆ ಖಾರಕ್ಕೆ ಅಂತ ಎತ್ತಿಕೊತಾ ಇದ್ದೀನಿ ಅದನ್ನು. ಇವಾಗ ಎರಡು ಸೌಟು ಮತ್ತು ಸ್ವಲ್ಪ ಸಾಂಬಾರನ್ನ ಎತ್ತಿಕ್ಕೊಂಡು ಸೈಡ್ಗೆ ಇಟ್ಕೊಂಡು ಅದರೊಳಗಡೆ ನಾನಿವಾಗ ಸೊಪ್ಪು ಕಾಳು ಏನು ಬೆಂದಿರುತ್ತೆ ಅದರೊಳಗಡೆ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ತುಂಬ ರುಚಿಯಾಗಿರುತ್ತೆ. ನೋಡಿ, ಸೊಪ್ಪು ಕೂಡ ಆ್ಯಡ್ ಮಾಡಿಕೊಂಡೆ. ಸೊಪ್ಪು ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದನ್ನು ಕುಕ್ಕರಲ್ಲೇ ಹೀಗೆ ನಾವು ಬೇಯಿಸ್ಕೋಬೇಕು. ಕುಕ್ಕರ್ ಕ್ಯಾಪೆಲ್ಲ ಮುಚ್ಚಿ ವಿಷಲ್ ಕೂಗ್ಸೋದೆಲ್ಲ ಮಾಡಬೇಡಿ, ಹೀಗೆ ಬೇಯಿಸ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ನಾನು ಹಸಿಮೆಣ್ಸಿನ್ಕಾಯಿ ಖಾರ ಅರಿತಾ ಇದ್ದೀನಿ ಇದಕ್ಕೆ. ಹಸಿಮೆಣ್ಸಿನ್ಕಾಯಿ ಖಾರ ಮತ್ತು ತಪ್ಸಿಗೆ ಸೊಪ್ಪು ಅವರೆಕಾಳು ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಊರ ಕಡೆ ಎಲ್ಲ ಕೆಂಡಕ್ಕೆ ಹಾಕಿ ಅದನ್ನು ಸುಡ್ತಾರೆ. ನನಗೆ ಈ ಥರ ಎಲ್ಲ ಮೆಣ್ಸಿನ್ಕಾಯಿ ಇರಲ್ಲ, ದಪ್ಪ ಮೆಣ್ಸಿನ್ಕಾಯಿ ಇರುತ್ತಲ್ಲ, ಅದು ತುಂಬ ಟೇಸ್ಟ್ ಇರುತ್ತೆ. ಇಲ್ಲಿ ಸ್ವಲ್ಪ ಖಾರ ಕೆಂಡಕ್ಕೆ ಹಾಕಿ ಹೇಗೆ ಸುಡ್ತಾರೋ ಅದೇ ಥರ ನಾನು ಇದರಲ್ಲಿ ಫುಲ್ ರೋಸ್ಟ್ ಮಾಡ್ಕೋಬೇಕು ಅಂತ, ಈ ಥರ ಸುಟ್ಕೋಬೇಕು ಅಂತೇಳಿ ಬರೀ ಪ್ಲೇನ್ ತವಾದ್ಮೇಲೆ ಹಾಕಿದ್ದೀನಿ. ಮತ್ತು ಅಷ್ಟು ಸ್ವಲ್ಪ ಹುಣ್ಸೆಹಣ್ಣು ತೊಗೊಂಡಿದ್ದೀನಿ. ನೀವೇ ನೋಡ್ತಾ ಇದ್ರಲ್ಲ, ಒಂದು ಅರ್ಧ ನಿಂಬೆಹಣ್ಣು ಅಷ್ಟು ಹುಣ್ಸೆಹಣ್ಣು ತೊಗೊಂಡಿದ್ದೀನಿ. ಇದು ನೋಡಿ, ಇವಾಗ ಏನು ಬೆಂದಿರುತ್ತೆ ಅದನ್ನು ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ಮಗ್ಚಾಕಬೇಕು, ಅಂದರೆ ಉಲ್ಟಾ ಮಾಡಬೇಕು. ಉಲ್ಟಾ ಮಾಡಿ ಅದನ್ನು ಫುಲ್ ರೋಸ್ಟ್ ಆಗೋ ಥರ ಬೇಯಿಸ್ಕೊಂಡ್ರೆ ಖಾರ ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ. ನೋಡಿ, ಹುಣ್ಸೆಹಣ್ಣು ಇವಾಗ ಬೆಂದಿದೆ, ಅದನ್ನು ನಾನು ಸೈಡ್ಗೆ ಎತ್ತಿಕೊತಾ ಇದ್ದೀನಿ. ಮೆಣ್ಸಿನ್ಕಾಯಿ ಸ್ವಲ್ಪ ಇನ್ನೂ ರೋಸ್ಟ್ ಆಗಬೇಕು. ಸೊ ಹಾಗಾಗಿ ನಾನು ಸ್ವಲ್ಪ ಅದನ್ನು ಹಾಗೆ ಡ್ರೈ ರೋಸ್ಟ್ ಮಾಡ್ಕೊತೀನಿ. ಅದು ಕೆಂಡದಲ್ಲಿ ಹೇಗೆ ನೀವು ಸುಡ್ತೀರಾ ಅಂತ ಊರ ಕಡೆಯವರಾಗಿದ್ದರೆ ಗೊತ್ತಿರುತ್ತೆ. ಕೆಂಡದಲ್ಲಿ ಸುಟ್ಟರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಖಾರಕ್ಕೆ ನಾನು ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ. 5 ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ನಿಂಬೆಹಣ್ಣಲ್ಲ ಹುಣಸೆಹಣ್ಣು, ಕರಿಮೆಣಸು, ಜೀರಿಗೆ, ಉಪ್ಪು, ಇದನ್ನಿಷ್ಟನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಅದ್ರ ಜೊತೆಗೆ ನಾವು ಕಾಳು ಮತ್ತು ಅವರೆಕಾಳು ಮತ್ತು ಉಪ್ಪು ಸಾಂಬಾರು ಕೂಡ ಹಾಕ್ಕೊತೀನಿ. ಫಸ್ಟ್ ಇದನ್ನು ನಾವೇನು ಮಾಡೋಣ, ಡ್ರೈ ಆಗಿ ಸಾಂಬಾರು ಕಾಳು ಹಾಕಿದಾಗೆ ಪೇಸ್ಟ್ ಮಾಡ್ಕೋಬೇಕು. ಫುಲ್ ತರ್ತರಿಯಾಗಿ ಅದನ್ನು ರುಬ್ಕೊಳ್ಳೋಣ. ಆಮೇಲೆ ಕಾಳು ಮತ್ತು ಸಾಂಬಾರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ನಾನು ಬನ್ನಿ ಇದನ್ನೆಲ್ಲನೂ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೋತಾ ಇದ್ದೀನಿ. ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಖಾರ ರುಬ್ಬಿ ನೀವು ಉಪ್ಸಾರು ಜೊತೆ ಊಟ ಮಾಡೋದ್ರಿಂದ ರುಚಿ ಕೂಡ ಚೆನ್ನಾಗಿರುತ್ತೆ. ನೀವು ಈ ಥರ ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ನಿಮಗೆ ಹೇಗೆ ಇರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನಿವಾಗ ಇದನ್ನೆಲ್ಲನೂ ಮಿಕ್ಸಿ ಜಾರ್ ಒಳಗಡೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ತರಿಯಾಗಿ ನಾವು ಅಂದರೆ ಮೆಣಸು ಮತ್ತು ಬೆಳ್ಳುಳ್ಳಿ, ಜೀರಿಗೆ ಏನಿದೆ ಅದು ಫುಲ್ಲು ಪೇಸ್ಟ್ ಆಗುತ್ತಿಲ್ಲ. ಮೆಣಸು ಜೀರಿಗೆ ಈ ಥರ ರುಬ್ಕೊಳ್ಳಿಲ್ಲ ಅಂದರೆ ಕಾಳು ಹಾಕಿದಾಗ ಪೇಸ್ಟ್ ಆಗೋಲ್ಲ. ಸೊ ಇವಾಗ ನಾನು ಕಾಳು ಮತ್ತು ಸಾಂಬಾರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಸಾಂಬಾರು ಮತ್ತು ಕಾಳು ಆ್ಯಡ್ ಮಾಡಿಕೊಂಡು ಇವಾಗ ಅದನ್ನು ಕೂಡ ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಫುಲ್ ಪೂರ ರುಬ್ಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಇವಾಗ ನಾವು ನುಣ್ಣಗೆ ರುಬ್ಕೊಂಡಾಗಿದೆಯಲ್ವಾ, ನೋಡಿ ಹೇಗೆ ಕಾಣಿಸ್ತಾ ಇದೆ. ಈ ಥರ ಖಾರನ ರುಬ್ಬಿಟ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಖಾರ ಜೊತೆ ನೀವು ಮುದ್ದೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ. ಹೇಗಿತ್ತು ಏನು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೀವು ಒಂದು ಸಲ ಇದನ್ನು ಮಾಡಿದ್ರೆ ನಿಮಗೂ ಇಷ್ಟ ಆಗುತ್ತೆ. ಏನಪ್ಪ ಉಪ್ಪು ಸಾಂಬಾರು ಅಲ್ವಾ ಅಂತ ಅನ್ಕೋತಿರ್ಬೋದು. ಉಪ್ಸಾರನ್ನೇ ಒಂದೊಂದು ಥರ ಒಂದೊಂದು ಕಡೆ ಮಾಡ್ತಾರೆ. ನಾನಿವಾಗ ಅದರ ಮಿಕ್ಸಿ ಜಾರಲ್ಲಿ ನಾವು ಏನು ಖಾರ ರುಬ್ಬಿಟ್ಕೊಂಡಿದ್ವಿ ಅದು ವೇಸ್ಟ್ ಮಾಡೋದು ಬೇಡ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಅದು ಸುಮ್ಮನೆ ಯಾಕೆ ವೇಸ್ಟ್ ಆಗುತ್ತೆ. ಇದರೊಳಗಡೆ ಹಾಕಿ ಮಿಕ್ಸ್ ಮಾಡಿ ಒಂದು ಮಳ್ಸಿದ್ರೆ ಸಾಂಬಾರು ಕೂಡ ಚೆನ್ನಾಗಿರುತ್ತೆ. ಖಾರ ಏನು ಅಷ್ಟೊಂದಿರಲ್ಲ, ಅಂದರೆ ಎಲ್ಲ ಫುಲ್ ಎತ್ತಿಕೊಂಬಿಟ್ಟು ಬರೀ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕಿರೋದಲ್ವ, ಸೊ ಹಾಗಾಗಿ ಖಾರ ಆಗಿರಲ್ಲ. ನೋಡಿ, ನೀವೇ ನೋಡ್ತಾ ಇರ್ಬೋದು ಸೊಪ್ಪೆಲ್ಲ ಹೆಂಗೆ ಬೆಂದಿದೆ ಅಂತ ಹೇಳಿ. ಹಾಗೆ ನಾನು ಬೇಯಿಸ್ಕೊಂಡಿದ್ದೆ. ನೋಡಿ, ನಾನು ಇವಾಗ ಮುದ್ದೆ ಮಾಡ್ಕೊಳ್ಳೋದಕ್ಕೆ ತಪ್ಪಲೆ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಲೀಟರ್ ಇಡ್ಸುತ್ತೆ ಅದು ನೀರನ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ನೀರು ಹಾಕಾದ್ಮೇಲೆ ನಾವು ಇದಕ್ಕೆ
ಸ್ವಲ್ಪ ಹಸಿಟ್ಟನ್ನ ಈ ತಣ್ಣೀರು ಇರಬೇಕಿದ್ರೆ ಉದುರಿಸ್ಬೇಕು. ಯಾಕೆಂದರೆ ಮುದ್ದೆ ತಿರುಗಬೇಕಿದ್ರೆ ಗಂಟಾಗಬಾರ್ದು ಅಂತ ಹೇಳಿ ನಾವು ಈ ಥರ ಹಸಿಟ್ಟು ಏನಿದೆ ಅದನ್ನು ಈ ಥರ ಉದುರಿಸ್ಕೊತೀವಿ. ನೋಡಿ, ಉದುರಿಸ್ಕೊಂಡಿದ್ದಾದಮೇಲೆ ಇದನ್ನು ಉಪ್ಪರವರೆಗೆ, ಅಂದರೆ ಮಳ್ಳಿ ಅದು ಉಪ್ಪರುತ್ತೆ ಮೇಲುಗಡೆ, ಉಪ್ಪರದಂತ ನಿಮಗೆ ಗೊತ್ತಿದೆಯಲ್ಲ. ಸೊ ಅದು ಉಪ್ಪರವರೆಗೆ ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗ ಅದು ಉಪ್ಪಂದಿದೆ. ಈ ಉಪ್ಪಂದಿರೋದಕ್ಕೆ ನಾವು ರಾಗಿ ಹಸಿಟ್ಟನ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ, ಇವಾಗ ನಾನು ರಾಗಿ ಹಸಿಟ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಇದಕ್ಕೆ ಇವಾಗ 1/4 ಬೌಲ್ ಅಷ್ಟು ರಾಗಿ ಹಸಿಟ್ಟನ್ನ ಹಾಕೋತಾ ಇದ್ದೀನಿ. ನೋಡಿ, ಇನ್ನೊಂದು ಬೌಲ್ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಅದರಲ್ಲಿ ಸ್ವಲ್ಪ ಅಂದರೆ ಸ್ವಲ್ಪನೇ ಉಳಿಸ್ಕೊಂಡೆ. ನಾವು ಈ ಜಾಸ್ತಿ ಒಂದೇ ಸಲ ಹಾಕ್ಕೊಬಿಟ್ರೆ ನೀರದು ಬೆಂದಾದ್ಮೇಲೆ ಕುದಿ ಅಂದರೆ ಕುದಿಯೋದಂತ ಗೊತ್ತೇ ಇದಿಲ್ಲ. ಸೊ ನಾನು ಆ ಥರನೇ ನಾವು ಮಾತಾಡೋದು. ಅದು ನೀರೆಲ್ಲ ಕಮ್ಮಿ ಆಗಿಬಿಡುತ್ತೆ. ಅವಾಗ ಮುದ್ದೆ ಏನಾಗುತ್ತೆ, ಗಟ್ಟಿಯಾಗುತ್ತೆ. ನಿಮ್ಗೆ ಸಾಫ್ಟ್ ಬೇಕಂತ ಅನ್ಸಿದ್ರೆ ನೋಡಿ, ಈ ಥರ ಎಷ್ಟು ಬೇಕಷ್ಟು ನೀವು ನಿಮಗೆ ಮಾಡ್ತಾಯಿದ್ರೆ ಗೊತ್ತಾಗುತ್ತೆ. ಇವಾಗ ಈ ಥರ ನೀವು ಕುದಿಯೋಕ್ಕೆ ಬಿಡಿ. ನೋಡಿ, ಅದು ಕೊತ ಅಂತ ಕುದೀತಾ ಇರುತ್ತೆ. ಕುದ್ದಾದ್ಮೇಲೆ ನೀವು ಅದನ್ನು ಮುದ್ದೆ ತಿರುಗ್ಕೋಬೇಕಾಗಿರುತ್ತೆ. ನೋಡಿ, ಇದು ಕುದಿಯೋಕ್ಕೆ ಒಂದು ಜಾಸ್ತಿ ಊರಿಲ್ಲ ಆದರೆ 1 ನಿಮಿಷ 2 ನಿಮಿಷದಲ್ಲೆಲ್ಲ ಬೇಗ ಕುದ್ಬಿಡುತ್ತೆ. ನೋಡಿ, ಬೆಂದಾಗಿದೆ. ಈಗ ಬೆಂದಿರೋದನ್ನು ನಾವು ನೋಡಿ ಆ ಥರ ಶೇಕ್ ಮಾಡಿದಾಗ ನೋಡಿದಾಗ ನೀರು ಸಮತೋಲನದಲ್ಲಿ ಇದೆಯಾ ಜಾಸ್ತಿ ಇದೆಯಾ ಅಂತ ನಿಮಗೆ ಗೊತ್ತಾಗುತ್ತೆ. ಇವಾಗ ನಾನು ಮುದ್ದೆ ಕೋಲು ಹಾಕ್ಕೊಂಡು ಮುದ್ದೆ ತಿರ್ಕೊತಾ ಇದ್ದೀನಿ. ನೋಡಿ, ಈ ಥರ ನಾವು ಒಂದೇ ಸಲ ಹೀಗೆ ಹಾಕ್ಬಿಟ್ಟು ಸ್ಪೀಡಾಗಿ ಮುದ್ದೆನ ತಿರ್ಕೋಬೇಕು. ತಿರ್ಕೊಂಡ್ರೆ ಅದು ಗಂಟು ಏನೂ ಆಗೋಲ್ಲ. ನೋಡಿ, ನಾನು ಇವಾಗ ಮುದ್ದೆನ ತಿರ್ಕೊಂಡು ಇವಾಗ ಕೆಳಗಡೆ ಇಟ್ಕೊಂಡು ಅದನ್ನು ಪೂರ್ತಿ ಮುದ್ದೆ ತಿರ್ಕೊಳ್ಳೋಣ. ಅಂದರೆ ಮುದ್ದೆ ತಿರುಗ್ಸೋದಂತಂದರೆ ನಿಮಗೆ ಗೊತ್ತೇ ಇರೋದಿಲ್ಲ. ಊರ ಕಡೆ ಆದರೆ ಕೌಗಲೆಲ್ಲ ಇರುತ್ತೆ, ಕೌಗೋಲು ಅದನ್ನು ಯೂಸ್ ಮಾಡ್ತಾರೆ. ನಾನು ಕೌಗೋಲಿಲ್ಲ, ಸೊ ಹಾಗಾಗಿ ಕಾಲು ಸಪೋರ್ಟಿಗೆ ಇಟ್ಕೊಂಡು 2 ಕೈಯಲ್ಲಿ ನಾನು ಮುದ್ದೆನ ಸ್ಪೀಡಾಗಿ ಹೊಂದಿಸ್ಕೋಬೇಕು. ಅಂದರೆ ಸ್ವಲ್ಪನೂ ಹಸಿಟ್ಟಿಲ್ದಾಗೆ ಗಂಟು ಹಾಕ್ದಾಗೆ ನೀಟಾಗಿ ಹೊಂದಿಸ್ಕೊಂಡ್ರೆ ಮುದ್ದೆ ರೆಡಿ ಇರುತ್ತೆ. ನೋಡಿ, ಮುದ್ದೆ ರೆಡಿ ಹೊಂದಿಸ್ಕೊಂಡಿರೋದನ್ನು ನಾನು ಸ್ವಲ್ಪ ಹೊತ್ತು ಅಂದರೆ ಒಂದು 30 ಸೆಕೆಂಡ್ ಅಷ್ಟು ಮತ್ತೆ ನಾನು ಸ್ಟವ್ ಮೇಲೆ ಇಡ್ತಾಯಿದ್ದೀನಿ, ಒಲೆ ಮೇಲೆ. ಅದು ಇನ್ನೂ ಸ್ವಲ್ಪ ಬಿಸಿ ಆಗಲಿ ಅಂತ ಹೇಳ್ಬಿಟ್ಟು ಬಿಸಿ ಆಗಿರೋದನ್ನು ನಾವಿವಾಗ ಒಂದು ಕಡಪ ಕಲ್ಲೆಲ್ಲ ನಾನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ನಾನು ಮುದ್ದೆನ ದಿನ ಹೊಂದ್ಸೋದು, ಕಟ್ಟೋದಾಗಿರ್ಬೋದು. ನೋಡಿ, ಈ ಥರ ನೀಟಾಗಿ ಒಂದು ಕೈಯಲ್ಲಿ ನಾನು ನೀಟಾಗಿ ಹೊಂದಿಸ್ಕೊಂಡು ಒಂದು ಬೌಲಲ್ಲಿ ನೀರು ಇಟ್ಕೊಂಡು ಇದನ್ನು ಈ ಥರ ಕೈಯಲ್ಲಿ ಮುರಿದು ಇನ್ನೂ ಒಂದು ಸಲ ಇವಾಗ ನೋಡಿ ಫುಲ್ಲು ನೀರು ಹಚ್ಕೊಂಡು ಕೈಯಲ್ಲಿ, ಅಂದರೆ ಬಿಸಿ ಇರುತ್ತೆ ಕೈ. ಸೊ ಹಾಗಾಗಿ ಮುದ್ದೆ ಕಟ್ಟೋಕ್ಕಾಗಲ್ಲ. ಆ ಥರ ನಿಮಗೆ ನೋಡ್ತಾ ಇರ್ಬೋದು ಹೊಗೆ ಎಲ್ಲ ಹೆಂಗೆ ಬರ್ತಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಬಿಸಿ ಇದೆ ಅಂತ. ನೋಡಿ, ಆ ಥರ ಮುದ್ದೆ ಕಟ್ಟಿ ಒನ್ಸಿ ತಿರುವಿ ರೌಂಡ್ ಮಾಡಿ ನಾವು ಅದನ್ನು ಒಂದು ಸಪ್ರೇಟಾಗಿ ಮುದ್ದೆ ಮುರಿದಿದ್ದು ನೆಕ್ಸ್ಟನ್ನ ಇಟ್ಕೊಂಡು ಅದನ್ನು ಒಂದು ಪ್ಲೇಟ್ಗೆ ಇಟ್ಕೋಬೇಕು. ನೋಡಿ, ಒಂದು ಪ್ಲೇಟಲ್ಲಿ ನಾನು ಇಟ್ಕೊತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು ಬಿಸಿ ರಾಗಿ ಮುದ್ದೆ ಎಷ್ಟು ಚೆನ್ನಾಗಾಗಿದೆ ಅಂತ. ನೀವು ನೋಡಿ, ನಾನಿವಾಗ ರಾಗಿ ಬೌಲ್ ರೆಡಿ ಮಾಡ್ಕೊಂಡಿದ್ದೀನಿ. ರಾಗಿ ಮುದ್ದೆ ನಾವೆಲ್ಲರೂ ನಮ್ಮ ಮನೇಲಿ ಮುದ್ದೆ ತಿಂತೀವಿ. ಸೊ ಹಾಗಾಗಿ ನಾನು ರಾಗಿ ಮುದ್ದೆ ರೆಡಿ ಮಾಡ್ಕೊಂಡಿದ್ದೀನಿ. ರಾಗಿ ಅದು ನಮ್ಮ ಅಜ್ಜಿಗೆ ಮತ್ತು ನಮ್ಮ ಮನೆಯವರು, ನನ್ನ ಮಕ್ಕಳು, ನಾನು ಎಲ್ಲರೂ ಕೂಡ ನಾವು ಮುದ್ದೆ ತಿಂತೀವಿ. ರಾಗಿ ತಿನ್ನೋದ್ರಿಂದ ತುಂಬ ಪ್ರಯೋಜನ ಇದೆ. ಕಬ್ಬಿಣಾಂಶ ಮತ್ತು ವಿಟಮಿನ್ ಸಿ ಕೂಡ ಇದರಲ್ಲಿದೆ. ಮಕ್ಕಳಿಗೆ ಪೋಷಕಾಂಶ ಇದು ತುಂಬ ಚೆನ್ನಾಗಿ ಒದಗಿಸ್ಕೊಡುತ್ತೆ. ನರಗಳಿಗೆಲ್ಲ ತುಂಬ ಶಕ್ತಿ ಕೊಡುತ್ತೆ. ಸೊ ಹಾಗಾಗಿ ನೀವು ಮುದ್ದೆನ, ಅಂದರೆ ಮುದ್ದೆ ಅಂತನಲ್ಲ, ರಾಗಿಯಿಂದ ಮಾಡಿರೋ ಯಾವುದೇ ಪದಾರ್ಥನೂ ಕೂಡ ಹೆಚ್ಚಾಗಿ ಬಳಸಿ. ಕ್ಯಾಲ್ಶಿಯಂ ಕೂಡ ಇರೋದ್ರಿಂದ, ನಾರಿನಂಶ ಇರೋದ್ರಿಂದ ಎಲ್ಲದಕ್ಕೂ ತುಂಬ ಒಳ್ಳೆಯದು. ನಾನು ಇದೇ ಥರ ಅಂದರೆ ಹೆಲ್ತಿ ಶಾರ್ಟ್ ವೀಡಿಯೋಸ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹೆಲ್ತಿ ಶಾರ್ಟ್ ವೀಡಿಯೋಸು ಕೂಡ ನಾನು ಇವಾಗ ಹಾಕ್ತೀನಿ. ಸೊ ಇದೇ ಥರ ನೀವು ಹೆಚ್ಚಾಗಿ ರಾಗಿ ಮುದ್ದೆ, ರಾಗಿಯಿಂದ ಮಾಡಿರೋ ಪದಾರ್ಥ, ತಪ್ಸಿಗೆ ಸೊಪ್ಪು, ಅದು ಕೂಡ ಹೆಲ್ದಿಗೆ ಒಳ್ಳೆಯದು. ಸೊ ಹಾಗಾಗಿ ನೀವು ಇದನ್ನು ಹೆಚ್ಚಾಗಿ ಬಳಸಿ ಆರೋಗ್ಯಕರವಾಗಿರೋದನ್ನು. ನೋಡಿ, ನಾನಿವಾಗ ಮುದ್ದೆ, ಅನ್ನ, ಸಾರು ಎಲ್ಲ ರೆಡಿ ಆಯಿತು. ಸೊ ಹಾಗಾಗಿ ಊಟಕ್ಕೆ ಕೊಡ್ತಾಯಿದ್ದೀನಿ. ಮುದ್ದೆ, ಹಸಿಮೆಣ್ಸಿನ್ಕಾಯಿ ಖಾರ, ಅಂದರೆ ಗ್ರೀನ್ ಚಿಲ್ಲಿ ಖಾರ, ತಪ್ಸಿಗೆ ಸೊಪ್ಪು ಮತ್ತು ಅವರೆಕಾಳಿಂದು ಉಪ್ಸಾರು. ನಾನು ಇದನ್ನು ನಮ್ಮ ಮನೇಲಿ ಮಾಡಿದ್ದೀನಿ. ಸೊ ನೀವು ನಿಮ್ಮ ಮನೇಲಿ ಮಾಡಿ ಉಪ್ಸಾರು ಮುದ್ದೆ ಈ ಚಳಿಗೆ ಬಿಸಿ ತಿಂತಾಯಿದ್ರೆ ಒಂದು ಮುದ್ದೆ ಅಲ್ಲ, ನೀವು ಇನ್ನೊಂದು ಮುದ್ದೆ ಕೂಡ ತಿನ್ನಬಹುದು. ಆ ಥರ ಹಸಿಮೆಣ್ಸಿನ್ಕಾಯಿ ಖಾರ ಜೊತೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಏನು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಈ ಅಜ್ಜಿಗೆ 100 ವರ್ಷ ಆಗಿದೆ ಅಂತ ಹೇಳ್ತಾರೆ. 100 ವರ್ಷದ ಮೇಲೆ ಕೂಡ 100 ವರ್ಷದ ಮೇಲೆ ಆಗಿದೆ ಅಂತ. ಸೊ ಹಾಗಾಗಿ ಅವರು ರಾಗಿ ಮುದ್ದೆ ಬಿಟ್ಟು ಬೇರೆ ಏನೂ ತಿನ್ನೋದಿಲ್ಲ. ನಾನು ಕೂಡ ಅಜ್ಜಿ ಜೊತೆ ಇವಾಗ ರಾಗಿ ಮುದ್ದೆ ಊಟ ಮಾಡ್ತಾಯಿದ್ದೀನಿ. ಅವ್ರು ಯಾವಾಗಲೂ ರಾಗಿ ಮುದ್ದೆ, ಬೆಳಗ್ಗೆನೂ ರಾಗಿ ಮುದ್ದೆನೇ ತಿಂತಾರೆ, ಮಧ್ಯಾಹ್ನ ಟೈಮು ರೈಸ್ ಅವರು ತಿನ್ನೋದೇ ಇಲ್ಲ ಹೇಳ್ಬೇಕಂತಂದರೆ. ಅಷ್ಟು ಆರೋಗ್ಯವಾಗಿರೋದು ಇದ್ದಾರೆ ಅಜ್ಜಿ. ಸೊ ಪ್ಲೀಸ್ ನಮ್ಮ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ. ಸುಷ್ಮಾ ಸಂತೋಷ್ ಮಂಡ್ಯ ಯೂಟ್ಯೂಬ್ ಚಾನಲ್ ಅಂತ ಹೇಳಿ ನಮ್ಮ